ಮಕ್ಕಳಿಗೂ ನಮಸ್ಕಾರ. ಮಕ್ಕಳೇ, ಕೇಲೋ ಕೂದೋ ಅವ್ರ ಸ್ವಾಸ್ಥ್ಯ ರಹೋ ಪಾಠವನ್ನು ತಿಳ್ಕೊತಾ ಇದ್ರಿ. ಈ ಕೇಲೋ ಅಂದರೆ ಆಡಿ, ಕೂದೋ ಅಂದರೆ ನೆಗೆಯೋದು, ಆಡೋದು ಮಾಡೋದ್ರಿಂದ ಸ್ವಾಸ್ಥ್ಯ ಆರೋಗ್ಯವಾಗಿರಿ ಅನ್ನೋ ಪಾಠ. ಅದರಲ್ಲಿ ಯಾವ್ಯಾವ ಆಟಗಳಲ್ಲಿ ಎಷ್ಟು ಪ್ರಕಾರಗಳಿದೆ, ಅದರಲ್ಲಿ ಗರೇಲು ಕೇಲ್, ಬಾಹರಿ ಕೇಲ್ ಮತ್ತು ವ್ಯಕ್ತಿಗತ ಕೇಲ್, ಸಾಮೂಹಿಕ ಕೇಲ್ ಅಷ್ಟು ತಿಳ್ಕೊಂಡಿದ್ರಿ. ಈಗ ಇಸಿ ಪ್ರಕಾರ ಕೇಲೋं का और एक भेद भी है. ಇನ್ನೊಂದು ಪ್ರಕಾರವಾಗಿ ಆಟವನ್ನು ವಿಂಗಡಿಸಬಹುದು. ಕಬಡ್ಡಿ, ಕ್ರಿಕೆಟ್, ಹಾಕಿ, ವಾಲಿಬಾಲ್ ಆದಿ ಮೈದಾನಿ ಖೇಲ್ ಹೇ. ಮೈದಾನಿ ಖೇಲ್ ಅಂದರೆ ಮೈದಾನದಲ್ಲಿ ಆಡುವಂತಹ ಅಥವಾ ಹೊರಗಡೆ ಆಡುವಂತಹ ಆಟವನ್ನು ಮೈದಾನಿ ಖೇಲ್ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಔಟ್ಡೋರ್ ಗೇಮ್ಸ್ ಅಂತ ಕರೀತಾರೆ. ಹೊರಗಡೆ ಫೀಲ್ಡಲ್ಲಿ ಆಡುವಂಥ ಆಟಗಳು. ಮೈದಾನಿ ಖೇಲ್ಕೋ ಉದಾಹರಣೆ ದೀಜಿಯೇ ಅಂತ ಕೇಳಿದ್ರೆ ವಾಲಿಬಾಲ್, ಫುಟ್ಬಾಲ್, ಮತ್ತು ಕ್ರಿಕೆಟ್, ಕಬಡ್ಡಿ ಯಾವುದಾದ್ರೂ ಬರೀಬೇಕು. ಖೇಲ್ ಹೈ. ಅದೇ ರೀತಿ ಕೆಲವೊಂದು ಗೇಮನ್ನು ನಾವು ಮನೇಲೇ ಆಟ ಆಡ್ತೀವಲ್ವ, ಶತರಂಜ್, ಕೇರಮ್, ಪಾಸ ಆದಿ ಘರೇಲು ಖೇಲ್ ಹೈ. ಈ ಚೆಸ್ಸು, ಕೇರಮ್ಮು ಅಥವಾ ಪಗಡೆ ಇದನ್ನೆಲ್ಲ ಮನೆ ಒಳಗೆ ಕೂತ್ಕೊಂಡು ಆಡ್ಬೋದು, ಅಥವಾ ಒಂದು ಕೊಠಡಿಯೊಳಗೆ ಕೂತ್ಕೊಂಡು ಆಡ್ತೀವಿ. ಇಂತಹ ಆಟವನ್ನು ಘರೇಲು ಖೇಲ್ ಅಂತ ಕರೀತಾರೆ. ಇವೆಲ್ಲ ಮನೆಯಲ್ಲಿ ಕುಳಿತುಕೊಂಡು ಆಡುವಂಥ ಆಟಗಳು. ಆಜ್ಕಲ್ ಹಮಾರೆ ದೇಶ್ ಮೇ ಹಾಕಿ, ಕ್ರಿಕೆಟ್, ಬ್ಯಾಡ್ಮಿಂಟನ್, ಶತರಂಜ್, ಕುಸ್ತಿ ಆದಿ ಖೇಲ್ ಕಾಫಿ ಲೋಕಪ್ರಿಯ ಹೋ ರಹೆ ಹೈ. ನಮ್ಮ ಭಾರತದಲ್ಲಿ ಆಜ್ಕಲ್ ಅಂದರೆ ಇವತ್ತಿನ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ಹಾಕಿ, ಕ್ರಿಕೆಟು, ಬ್ಯಾಡ್ಮಿಂಟನ್ನು, ಶತರಂಜ್ ಅಂದರೆ ಚೆಸ್ಸು, ಕುಸ್ತಿ ಇವೆಲ್ಲ ಜಾಸ್ತಿ ಪ್ರಸಿದ್ಧಿಯನ್ನು ಪಡ್ಕೋತಾ ಇದೆ. ಬೇರೆ ಎಲ್ಲ ಆಟಗಳಿಗಿಂತ ಈ ಆಟಗಳು ಹೆಚ್ಚು ಪ್ರಸಿದ್ಧಿಯನ್ನು ನಮ್ಮ ಭಾರತದಲ್ಲಿ ಪಡ್ಕೋತಾ ಇದೆ. राज्य और राष्ट्र के स्तर पर खिलाड़ियों को पुरस्कार दिए जाता है. ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಿಲಾಡಿಯ ಅಂದರೆ ಆಟಗಾರರು, ಯಾರು ರಾಷ್ಟ್ರ ಮಟ್ಟದ ಆಟಗಾರರು ಇರ್ತಾರೋ ಮತ್ತು ರಾಜ್ಯ ಮಟ್ಟದ ಆಟಗಾರರಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಿರ್ತಾರೋ ಅವ್ರಿಗೆ ಪ್ರಶಸ್ತಿಗಳನ್ನು ಕೂಡ ನೀಡಲಾಗುತ್ತೆ. ಜೈಸೆ ಅದು ಯಾವ್ಯಾವುದು ಅಂದರೆ ಅರ್ಜುನ್ ಪ್ರಶಸ್ತಿ, ಏಕಲವ್ಯ, ದ್ರೋಣಾಚಾರ್ಯ, ಧ್ಯಾನ್ ಚಂದ್, ರಾಜೀವ್ ಖೇಲ್ ರತ್ನ ಆದಿ ಇವೆಲ್ಲ ಆಟಗಾರರಿಗೆ ನೀಡುವಂಥ ಪ್ರಶಸ್ತಿ. 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಹಮಾರೆ ದೇಶ್ ಮೇ ಖಿಲಾಡಿಯೋं को कौन से ಪ್ರಶಸ್ತಿಯ ಅಥವಾ ಪುರಸ್ಕಾರ ದಿಯಾ ಜಾತಾ ಹೈ. ಯಾವ್ಯಾವ ಪುರಸ್ಕಾರಗಳನ್ನ ನೀಡಲಾಗುತ್ತೆ ಅಂದರೆ ಇದನ್ನೆಲ್ಲ ಬರಿಬೇಕು. ಅರ್ಜುನ ಪುರಸ್ಕಾರ ಮತ್ತು ಏಕಲವ್ಯ ಪುರಸ್ಕಾರ ಮತ್ತು ದ್ರೋಣಾಚಾರ್ಯ ಪುರಸ್ಕಾರ ಮತ್ತು ಧ್ಯಾನ್ ಚಂದ್ ಪುರಸ್ಕಾರ ಇವೆಲ್ಲ ಕ್ರಿಕೆಟ್ ಅವ್ರಿಗೆ ಆಟಗಾರರಿಗೆ ನೀಡುವಂತಹ ಪ್ರಶಸ್ತಿ. ರಾಜೀವ್ ರತ್ನ ಪುರಸ್ಕಾರ ಇವೆಲ್ಲ ಆಟಗಾರರಿಗೆ ನೀಡುವಂತಹ ಪ್ರಶಸ್ತಿ. ಪುರಸ್ಕಾರಕ್ಕೆ ಸಾಥ್ ಧನರಾಶಿ ಭಿ ದಿ ಜಾತಿ ಹೈ. ಪ್ರಶಸ್ತಿಯ ಜೊತೆಗೆ ಹಣವನ್ನು ಕೂಡ ನೀಡಲಾಗ್ತಿದೆ. ಧನರಾಶಿ ಅಂದರೆ ಹಣವನ್ನು ಕೂಡ ನೀಡಲಾಗುತ್ತೆ. ಪುರಸ್ಕಾರ अच्छे खिलाड़ियों को और पुरस्कार प्राप्त खिलाड़ियों को भी राज्य सरकार, केंद्र सरकार, ಬ್ಯಾಂಕ್ और कई ಕಂಪನಿಯೋ ಮೇ ನೌಕರಿ ದಿ ಜಾತಿ ಹೈ. ಯಾರು ಆಟದಲ್ಲಿ ಹೆಚ್ಚು ಪ್ರಶಸ್ತಿಯನ್ನು ಪಡೆದಿರ್ತಾರೋ ಅಥವಾ ಹೆಚ್ಚು ಪುರಸ್ಕಾರಕ್ಕೆ ಪ್ರಾಪ್ತರಾಗಿರ್ತಾರೋ ಅವ್ರಿಗೆಲ್ಲ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಬ್ಯಾಂಕ್ಗಳಲ್ಲಿ ಮತ್ತು ಕಂಪನಿಗಳಲ್ಲಿ ಅವ್ರಿಗೆ ಕೆಲಸವನ್ನು ಕೂಡ ಕೊಡಲಾಗ್ತಾ ಇದೆ. ಅವ್ರಿಗೆ ಆಟದ ಮೇಲೆ ಇಷ್ಟು % ಕೋಟಾ ಅಂತ ಕೊಡ್ತಾರೆ. ಏನು ಸ್ಪೋರ್ಟ್ಸ್ ಕೋಟಾ ಅಂತ, ಅದರಲ್ಲಿ ಅವ್ರಿಗೆ ಆಟದಲ್ಲಿ ಇದನ್ನೇನು ಕೆಲಸವನ್ನು ಕೂಡ ಕೊಡಲಾಗ್ತಿದೆ. ಪುರಸ್ಕಾರ ಪ್ರಾಪ್ತ ಖಿಲಾಡಿಯೋं को ನೌಕರಿयों की ಭರ್ತಿ में ಆರಕ್ಷಣ ಕಿ ಸುವಿಧಾ ಭಿ ರಹತಿ ಹೈ. ಯಾರು ಪ್ರಶಸ್ತಿಗಳನ್ನು ಪಡೆದಿರುವಂಥ ಆಟಗಾರರಿಗೆ ನೌಕರಿ ಅಂದರೆ ಕೆಲಸಗಳಲ್ಲಿ, ಭರ್ತಿ ಅಂದರೆ ಕೆಲಸಕ್ಕೆ ಸೇರೋ ಅಂಥ ಟೈಮಲ್ಲಿ, ಆರಕ್ಷಣ ಅಂದರೆ ಅವ್ರಿಗೆ ಅಂತ ಕೆಲವೊಂದು ಸ್ಪೋರ್ಟ್ಸ್ ಕೋಟಾ ಅಂತ ಹೇಳಿದ್ನಲ್ಲ, ಆ ರೀತಿ ರಿಸರ್ವೇಷನ್ ಅಂತ ಕರೀತಾರೆ. ಆರಕ್ಷಣ ಅಂತ ಕರೆದ್ರೆ ಈ ಆಟಗಾರರಿಗೆ ಅಂದರೆ ಇಷ್ಟು % ರಿಸರ್ವೇಷನ್ನ ಇಟ್ಟಿರ್ತಾರೆ. ಇತ್ನಾ ಹಿ ನಹಿ रेल, हवाई जहाज आदि में सफ़र करने के लिए भी ವಿಶೇಷ ರೂಪ ಸೆ ಆರಕ್ಷಣ ಕಿ ಸುವಿಧಾ ದಿ ಜಾತಿ ಹೈ. ಈ ಥರ ಹೆಚ್ಚು ಆಟಗಳಲ್ಲಿ ತೊಡಗಿರೋವಂಥ ಫೇಮಸ್ ಆಗಿರೋವಂಥ ಆಟಗಾರರಿಗೆ ಹವಾಯಿ ಜಹಾಜ್ ಅಂದರೆ ವಿಮಾನದಲ್ಲಿ ಓಡಾಡೋಕ್ಕೆ, ಸಫರ್ ಅಂದರೆ ಯಾತ್ರೆ, ರೇಲ್ ಅಂದರೆ ಟ್ರೈನು, ಇದರಲ್ಲೆಲ್ಲ ಅವ್ರಿಗೆ ರಿಸರ್ವೇಷನ್ನ ಕೊಡಲಾಗುತ್ತೆ. ಕಡಿಮೆ ದುಡ್ಡಲ್ಲಿ ಅವ್ರಿಗೆ ರಿಸರ್ವೇಷನ್ನಲ್ಲಿ ಅವ್ರನ್ನ ಯಾತ್ರೆಯನ್ನು ಮಾಡೋಕ್ಕೆ ಅವಕಾಶವನ್ನು ಕೂಡ ಭಾರತದಲ್ಲಿ ಇದೆ. ಕೈ ಕಂಪನಿಯ ಖಿಲಾಡಿಯೋं को अपने ಪ್ರತಿನಿಧಿಯ ಭಿ ಬಂದ್ ಲೇತಿ ಹೈ. ಕೆಲವು ಕಂಪನಿಗಳು ಈ ಆಟಗಾರರನ್ನು, ಕಿಲಾಡಿಯ ಅಂದರೆ ಆಟಗಾರರನ್ನು ತಮ್ಮ ಪ್ರತಿನಿಧಿಯಾಗಿ ಇಟ್ಕೋತಾರೆ. ಉದಾಹರಣೆಗೆ ನೋಡ್ಬೋದು ನೀವು ಅಡ್ವರ್ಟೈಸಲ್ಲೆಲ್ಲ ಸಚಿನ್ ತೆಂಡೂಲ್ಕರು, ವಿರಾಟ್ ಕೊಹ್ಲಿ ಬೂಸ್ಟ್ ಕುಡೀರಿ ಶಕ್ತಿ ಬರುತ್ತೆ, ಹಾರ್ಲಿಕ್ಸ್ ಕೊಬ್ಬರು ಅಡ್ವರ್ಟೈಸ್ ಕೊಡ್ಬೋದು. ಈ ರೀತಿ ಬಟ್ಟೆಗಳಿಗೆ ಇದೆಲ್ಲ ಆಟಗಾರರು ಏನು ಮಾಡ್ತಾರೆ, ಅವ್ರನ್ನ ಅಂಬಾಸಿಡರ್ ಆಗಿ ಮಾಡ್ಕೋತಾರೆ. ಅವರು ಅಡ್ವರ್ಟೈಸ್ಗಳೆಲ್ಲ ಬಂದು ಪ್ರಚಾರವನ್ನು ಮಾಡಿಕೊಡ್ತಾರೆ. ಈ ರೀತಿ ಕಂಪನಿಗಳು ಅವ್ರನ್ನ ಪ್ರತಿನಿಧಿಗಳನ್ನು ಕೂಡ ಮಾಡಿಕೊಂಡು ಅವ್ರಿಗೆ ಹಣವನ್ನು
ಕೊಡ್ತಾ ಇದೆ. ಜೀವನ್ ಮೇ खेलों के स्थान ಅತ್ಯಂತ ಮಹತ್ವಪೂರ್ಣ ಹೋತಾ ಹೈ. ಜೀವನದಲ್ಲಿ ಆಟದ ಸ್ಥಾನ ಅತ್ಯಂತ ಮಹತ್ವಪೂರ್ಣವಾಗಿದೆ. ಖೇಲ್ ಛಾತ್ರ ಜೀವನ್ ಕಾ ಮಹತ್ವಪೂರ್ಣ ಅಂಗ ಬನ್ ಗಯಾ ಹೈ. ಅದೇ ರೀತಿ ಆಟ ವಿದ್ಯಾರ್ಥಿ ಜೀವನದಲ್ಲೂ, ಛಾತ್ರ ಅಂದರೆ ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಮಹತ್ವಪೂರ್ಣ ಅಂಗ ಆಗಿದೆ. ಛಾತ್ರೋं के लिए पढ़ाई के साथ साथ खेलना भी जरूरी है. ಮಕ್ಕಳು ಓದೋದ್ರ ಜೊತೆಗೆ ತಮ್ಮನ್ನು ತಾವು ಆಟದಲ್ಲೂ ಕೂಡ ತೊಡಗಿಸ್ಕೊಳ್ಳೋದು ಅತ್ಯಂತ ಅವಶ್ಯಕ. ಜರೂರಿ ಅಂದರೆ ಅವಶ್ಯಕ. खेलों द्वारा बच्चों में धैर्य, लगन, परिश्रम, उत्साह तथा परस्पर सहयोग आदि गुणों का विकास होता है. ಈ ಆಟದಿಂದ ಮಕ್ಕಳಲ್ಲಿ ಧೈರ್ಯ ಸಿಗುತ್ತೆ, ಲಗನ್ ಅಂದರೆ ಒಗ್ಗಟ್ಟಾಗಿ ನಾವು ಓಡಾಡೋದನ್ನು ಸಿಗುತ್ತೆ, ಪರಿಶ್ರಮ ಕಷ್ಟಪಡೋದು ಸಿಗುತ್ತೆ, ಉತ್ಸಾಹ, ಪರಸ್ಪರ ಸಹಯೋಗ ಅಂದರೆ ಒಗ್ಗಟ್ಟು, ಲಗನ್ ಅಂದರೆ ಒಟ್ಟಿಗೆ ತೊಡಗೋ ಅಂಥದ್ದು ಆಟದಲ್ಲಿ. ಇದೆಲ್ಲವೂ ಕೂಡ ಆಟದಿಂದ ಸಿಗುತ್ತೆ. ಕೇಲೋನ್ಸೆ ಕ್ಯಾ ಲಾಭ ಹೈ ಅಂತ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಆಗ ಇದನ್ನು ಬರಿಬೇಕು. खेलों का स्थान महत्वपूर्ण होता है. छात्रों के लिए पढ़ाई के साथ खेलना भी जरूरी है. खेलों द्वारा बच्चों में धैर्य, लगन, परिश्रम, उत्साह तथा परस्पर सहयोग आदि गुणों का विकास होता है. ಇವೆಲ್ಲ ಗುಣಗಳು ಸಿಗುತ್ತೆ. ಪರಿಶ್ರಮ ಪಡೋದು, ಉತ್ಸಾಹ ಪಡೋದು, ಉತ್ಸಾಹದಿಂದ ಆಡೋದು, ಒಗ್ಗಟ್ಟಲ್ಲಿ ಆಡೋದು, ಇವೆಲ್ಲ ಆಟದಿಂದ ನಾವು ಕಲಿಬಹುದು. जहाँ विद्यालय में छात्र शिक्षा द्वारा अनेक विषयों का ज्ञान प्राप्त करते हैं, वही खेलों के द्वारा जीवन का अनुभव भी ಪ್ರಾಪ್ತ करते हैं. ಎಲ್ಲಿ ವಿದ್ಯಾರ್ಥಿಗಳು ಅಥವಾ ಶಾಲೆಯಲ್ಲಿ ಒಳಗಡೆ ಕೂತ್ಕೊಂಡು ಶಿಕ್ಷಣದ ಜೊತೆಗೆ ಶಿಕ್ಷಣದಲ್ಲಿ ಎಷ್ಟೊಂದು ವಿಷಯಗಳನ್ನು ಕಲಿತಾರಲ್ವ, ಅದೇ ರೀತಿ ಆಟದಲ್ಲೂ ಕೂಡ ಜೀವನದ ಅನುಭವವನ್ನು ಕಲಿಯೋಕ್ಕೆ ಸಹಾಯ ಆಗುತ್ತೆ. हमारे देश में खेलों के विकास एवं उन्हें विश्व स्तर पर लाने में हमारे प्रथम प्रधानमंत्री जवाहरलाल नेहरू का ವಿಶೇಷ ಯೋಗದಾನ ರಹಾ ಹೈ. ನಮ್ಮ ದೇಶದಲ್ಲಿ ಆಟವನ್ನು ಹೆಚ್ಚು ವಿಕಾಸ ಮಾಡಬೇಕು ಅಂತ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾಗಿದ್ದಂತಹ ಜವಾಹರಲಾಲ್ ನೆಹರು ಆಗ್ಲೇ ಎಷ್ಟೊಂದು ಯೋಗದಾನವನ್ನು ಕೊಟ್ಟಿದ್ರು, ಆಟಗಳನ್ನ ಹೆಚ್ಚು ಪ್ರೋತ್ಸಾಹ ಮಾಡಬೇಕು ಅಂತ. ನೆಹರು ಜಿ ಕೋ खेलों में ವಿಶೇಷ ರುಚಿ ಥಿ. ನೆಹರುಗೆ ಆಟದಲ್ಲಿ ತುಂಬ ಆಸಕ್ತಿ ಇತ್ತು. ಅದರಿಂದ ಅವರು ಆಟದಲ್ಲಿ ಹೆಚ್ಚು ಪ್ರೋತ್ಸಾಹವನ್ನು ಕೊಡೋಕ್ಕೆ ಪ್ರಯತ್ನವನ್ನು ಪಟ್ಟರು. ಬಚ್ಪನ್ ಮೇ ವೇ ಗುಡ್ಸವಾರಿ ಕರ್ನೆ ಜಾತೆ ಥೆ. ಚಿಕ್ಕ ವಯಸ್ಸಲ್ಲೇ ಅವರು ಈ ಕುದುರೆ ಸವಾರಿಯಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ರು. ಏಕ್ ಬಾರ್ ವೇ ಗುಡ್ಸವಾರಿ ಕರ್ತೆ ಸಮಯ ಘೋಡೆ ಸೆ ನೀಚೆ ಗಿರ್ಗಯೆ. ಒಂದ್ಸಲ ಅವರು ಈ ಕುದುರೆ ಸವಾರಿ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಕೆಳಗಡೆ ಬಿದ್ದುಬಿಟ್ರಂತೆ. ಉನ್ಕಾ ಘೋಡ ಖಾಲಿ ವಾಪಸ್ ಆಗಯ. ಅವರ ಕುದುರೆ ಹಾಗೆ ವಾಪಸ್ ಹೊರಟಾಯ್ತು. ಸಭಿ ಘರ್ವಾಲೋಂಕೋ ಚಿಂತಾ ಹುಯಿ. ಮನೆಯವ್ರಿಗೆಲ್ಲ ಯೋಚನೆ ಆಯಿತು, ಎಲ್ಲಿ ಇವರು ಕುದುರೆ ತಗೊಂಡು ಹೋದವರು, ಬರೀ ಕುದುರೆ ಮಾತ್ರ ವಾಪಸ್ ಬಂದಿದೆ, ಇವ್ರು ಬಂದಿಲ್ವಲ್ಲ ಅಂತ. ಸಭಿ ಘರ್ವಾಲೋಂಕೋ ಚಿಂತಾ ಹುಯಿ ವೇ ಲೋಗ್ ಉನ್ಕಿ ತಲಾಶ್ ಮೇ ನಿಕಲ್ ಪಡೆ. ಅವರೆಲ್ಲ ಏನು ಮಾಡಿದ್ರು, ಇವ್ರನ್ನ ಹುಡ್ಕಕ್ಕೆ, ತಲಾಶ್ ಅಂದರೆ ಹುಡ್ಕೋದು, ಮನೆಯವರೆಲ್ಲ ಇವ್ರನ್ನ ಹುಡ್ಕಕ್ಕೆ ಹೊರಟರು. ಉನ್ಕೋ ಚೋಟೆ ಲಗೀತಿ. ಅಲ್ಲೇ ಬಿದ್ದಿದ್ರು, ಇವ್ರಿಗೆಲ್ಲ ಗಾಯ ಆಗ್ಬಿಟ್ಟಿರುತ್ತೆ. ಲೇಕಿನ್ ಪಿತಾ ಕೋ ದೇಕರ್ ವೇ ಮುಸ್ಕುರಾನೆ ಲಗೆ. ಆದರೆ ಅವ್ರ ತಂದೆಯವರು ನಗ್ತಾ ಅವರನ್ನು ಎಪ್ಸಿದ್ರು. ಮುಸ್ಕುರಾನ ಅಂದರೆ ನಗ್ತಾ ಅವ್ರನ್ನ ಪ್ರೋತ್ಸಾಹ ಮಾಡಿದ್ರು. ಪಿತಾನೆ ಬಿ ಬಾಲಕ ಸ್ವಾಗತ್ ಉತ್ಸಾಹಪೂರ್ವಕ ಸೆಕಿಯ. ಬರೀ ನೀನು ಬಿದ್ದುಬಿಟ್ಟೆ ಅಂತ ಇವತ್ತು ನಿಲ್ಲಿಸಬಾರ್ದು, ಆಟವನ್ನು ಉತ್ಸಾಹದಿಂದ ಆಡಬೇಕು ಅಂತ ಅವ್ರಿಗೆ ಧೈರ್ಯವನ್ನು ಹೇಳಿದ್ರು ತಂದೆನೂ ಕೂಡ. ಈ ರೀತಿ ಒಂದು ಬಾಲ್ಯದಲ್ಲಿ ನಡೆದಂತಹ ಒಂದು ಘಟನೆ ಜವಾಹರಲಾಲ್ ನೆಹರು ಹೇಳ್ತಾರೆ. पिता द्वारा प्रेरणा मिलने के कारण प्रधानमंत्री बनने पर जवाहरलाल नेहरू ने देश में खेल कूदों की उन्नति पर विशेष ध्यान किया. ಅದೇ ರೀತಿ ತಂದೆಯ ಪ್ರೇರಣೆಯಿಂದ, ಅವರ ಮಾತುಗಳ ಪ್ರೇರಣೆಯಿಂದ ಅವರು ಪ್ರಧಾನಮಂತ್ರಿ ಆದ ನಂತರನೂ ಕೂಡ ಜವಾಹರಲಾಲ್ ನೆಹರು ದೇಶದಲ್ಲಿ ಆಟಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟರು. ಉನ್ನತಿ ಅಂದರೆ ಅದನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ವಿಶೇಷವಾದಂತಹ ಉತ್ಸಾಹವನ್ನು, ಅದಕ್ಕೆ ಆಟದಲ್ಲಿ ಕ್ರೀಡೆಗಳಿಗೆ ಹೆಚ್ಚು ಪ್ರೋತ್ಸಾಹ ಧನವನ್ನು ನೀಡೋಕ್ಕೆ ಶುರು ಮಾಡಿದ್ರು. ಅದೇ ರೀತಿಯಲ್ಲಿ ಅವರ ಹೆಸರಲ್ಲಿ ನೆಹರು ಸ್ಟೇಡಿಯಂ ಅಂತ ಕೂಡ ಇದೆ. उन्हीं से प्रोत्साहित होकर ಭಾರತ್ ಮೇ ಅಂತಾರಾಷ್ಟ್ರೀಯ खेल प्रतियोगिता में हिस्सा लिया. ಅದೇ ರೀತಿ ಭಾರತದಲ್ಲಿ ಅಂತಾರಾಷ್ಟ್ರೀಯ ಆಟವನ್ನು ಶುರು ಮಾಡೋಕ್ಕೋಸ್ಕರ ಕೂಡ ಇವರು ಶುರು ಮಾಡಿದ್ರು. 1948ನೇ ಇಸ್ವಿಯಲ್ಲಿ ಭಾರತದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡೆಯನ್ನು ಕೂಡ ಇವರು ನಡೆಸಿದ್ರು. 1919 में भारत में एशिया खेलों का आयोजन उन्हीं के सहयोग से किया गया. ಅದರಿಂದ ಇವರು ಭಾರತದಲ್ಲಿ ಏಷ್ಯನ್ ಗೇಮ್ಸ್ ಅಂದರೆ ಆ ಏಷ್ಯನ್ ಗೇಮ್ಸ್ ಕೇಳಿರ್ಬೋದು ನೀವು, ಅದನ್ನು ಕೂಡ ಭಾರತದಲ್ಲಿ ಆಯೋಜನೆಯನ್ನು ಮಾಡಿದ್ರು. ಈ ರೀತಿ ಆಟಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು.
नेहरू जी के अनुसार खेलों को खेल की भावना से ही खेलना चाहिए. ನಾವು ನೆಹರು ಜಿ ಪ್ರಕಾರ ನಾವು ಆಟವನ್ನು ಯಾವತ್ತು ಆಟದ ಭಾವನೆಯಿಂದನೇ ಆಡಬೇಕು. ಸೋತ್ಬಿಟ್ವಿ ಅವ್ರನ್ನ ಹೊಡಿಯೋಣ ಬಡಿಯೋಣ ಅಲ್ದಾರಿಲಿ ಸಿಕ್ಕಿದ್ರೆ ನನ್ನ ಸೋಲಿಸ್ಬಿಟ್ಟ ಅವನ್ನ ಬೈಯೋಣ ಆ ಥರ ಎಲ್ಲ ಮಾಡಬಾರ್ದು. ಯಾವುದೇ ದ್ವೇಷ ಇಟ್ಕೋಬಾರ್ದು. ಆಟವನ್ನು ಬರೀ ಆಟದ ಮುಖಾಂತರನೇ ನೋಡಬೇಕು. नेहरू जी के समान ही ಗಾಂಧಿ ಜಿ ಬಿ ಸ್ವಾಸ್ಥ್ಯ के लिए ವ್ಯಾಯಾಮ ಅವಶ್ಯಕ ಮಾನ್ತೆ थे. ಆಟದ ಜೊತೆಗೆ ವ್ಯಾಯಾಮವನ್ನು ಕೂಡ ಮಾಡಬೇಕು ಅಂತ ಗಾಂಧೀಜಿ ಹೇಳ್ತಾ ಇದ್ರು. ಖೇಲ್ ಬಿ ವ್ಯಾಯಾಮ ಕಾ ಹಿ ಏಕ್ ಅಂಗ ಹೈ. ವ್ಯಾಯಾಮದ ಒಂದು ಅಂಗ ಆಟ. ಅದೇ ರೀತಿ ಬೇರೆ ವ್ಯಾಯಾಮಗಳನ್ನು ಕೂಡ ದೇಹವನ್ನು ಗಟ್ಟಿಮಟ್ಟಾಗಿಡಕ್ಕೋಸ್ಕರ ವ್ಯಾಯಾಮ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ರು. खेलने से हमारे अंगों की कसरत हो जाती है. ಆಟದಿಂದ ನಮ್ಮ ಅಂಗಾಂಗಗಳಿಗೆಲ್ಲ ವ್ಯಾಯಾಮ ಸಿಗುತ್ತೆ. और हम ಹೃಷ್ಟ ಪುಷ್ಟ ಬಂತೆ ಹೈ. ನಾವು ದಷ್ಟಪುಷ್ಟರಾಗಿ ಇರ್ಬೋದು. खेलों से क्या लाभ है ಅಂದರೆ ಈ ಪಾಯಿಂಟ್ ಕೂಡ ಸೇರಿಸ್ಬೇಕು. खेलने से हमारे अंगों की कसरत हो जाती है और हम ಹೃಷ್ಟ ಪುಷ್ಟ ಬಂತೆ ಹೈ. ನಾವು ದಷ್ಟಪುಷ್ಟ ಆಗೋಕ್ಕೆ ಸಹಾಯ ಆಗುತ್ತೆ. अतः अच्छे स्वास्थ्य के लिए खेलना जरूरी है. ನಾವು ಆರೋಗ್ಯವಾಗಿರಬೇಕು ಅಂದರೆ ನಾವು ಆಟವನ್ನು ಆಡಬೇಕು. ಅದು ಅತ್ಯಂತ ಅವಶ್ಯಕ ಅಂತ ಹೇಳ್ತಾ ಇದ್ರು. खेलों द्वारा हम नाम के साथ ಧನ್ ಭಿ ಕಮಾ ಸಕ್ತೆ ಹೈ. ಆಟದ ಜೊತೆಗೆ ನಾವು ಆಟವನ್ನು ಆಡೋದ್ರಿಂದ ಹೆಸರನ್ನು ಕೂಡ ಗಳಿಸ್ಬೋದು. ಜೊತೆಗೆ ಧನ್ ಅಂದರೆ ಹಣ ಕೂಡ ಸಂಪಾದನೆ ಮಾಡ್ಬೋದು. ಕಮಾ ಅಂದರೆ ಸಂಪಾದನೆ. आजकल खेलों को प्रोत्साहित देने के लिए विद्यालय में भी खेल दिवस का आयोजन किया जाता है. ಇವತ್ತಿನ ದಿನಗಳಲ್ಲಿ ಆಟವನ್ನು ಪ್ರೋತ್ಸಾಹ ಮಾಡೋಕ್ಕೆ ಪ್ರತಿಯೊಂದು ಸ್ಕೂಲಲ್ಲೂ ಕೂಡ ಆ ಖೇಲ್ ದಿವಸ ಆಟದ ದಿವಸ ಅಂತಲೇ ಸ್ಪೋರ್ಟ್ಸ್ ಡೇ ಅಂತ ಕಲ್ಚರಲ್ ಡೇ ಜೊತೆಗೆ ಸ್ಪೋರ್ಟ್ಸ್ ಡೇ ಕೂಡ ಮಾಡಲಾಗ್ತಾ ಇದೆ. जीतने वाले बच्चों को पुरस्कार दिया जाता है. जीतने वाले ಅಂದರೆ ಗೆದ್ದವರು ಅಂತ. ಗೆದ್ದಿರುವಂತಹ ಮಕ್ಕಳಿಗೆಲ್ಲ ಪ್ರಶಸ್ತಿ ಪತ್ರ ಪುರಸ್ಕಾರ ಅಂದರೆ ಬಹುಮಾನಗಳನ್ನೆಲ್ಲ ಕೊಡಲಾಗ್ತಾ ಇದೆ. ಸಭಿ ಬಚ್ಚೋं को खेलों में भाग लेना चाहिए. ಎಲ್ಲ ಮಕ್ಕಳು ಕೂಡ ಆಟದಲ್ಲಿ ತೊಡಗಬೇಕು. ತಾಕಿ ವೇ ಸ್ವಾಸ್ಥ್ಯ ಬನೆ. ಯಾಕಂದರೆ ನಾವು ಅವರು ಆರೋಗ್ಯವಾಗಿರಬೇಕು ಅಂದರೆ ತಮ್ಮನ್ನು ತಾವು ಆಟದಲ್ಲಿ ತೊಡಗಿಸ್ಬೇಕು. ಕಹಾ ಜಾತಾ ಹೈ ಕಿ ಸ್ವಾಸ್ಥ್ಯ ಶರೀರ ಮೇ ಸ್ವಸ್ಥ ಮಸ್ತಿಷ್ಕ ನಿವಾಸ ಹೋತಾ ಹೈ. ಒಂದು ಗಾದೆನೇ ಇದೆ. ಯಾರು ಸ್ವಸ್ಥವಾದಂಥ ಆರೋಗ್ಯವಾದಂತಹ ಶರೀರ ಇರುತ್ತೋ ಅವರ ಮೆದುಳು ಕೂಡ ಆರೋಗ್ಯವಾಗಿರುತ್ತೆ. ಮಸ್ತಿಷ್ಕ ಅಂದರೆ ಮೆದುಳು. ಸ್ವಾಸ್ಥ್ಯ ಮಸ್ತಿಷ್ಕ ಹೋತಾ. ಆರೋಗ್ಯನೇ ಸರಿ ಇಲ್ಲ ಅಂದರೆ ನಮಗೆ ಏನು ಹೇಳ್ಕೊಟ್ರು ತಲೆಗೆ ಅರ್ಥ ಆಗಲ್ಲ. ಅದರಿಂದ ಆರೋಗ್ಯ ಚೆನ್ನಾಗಿರೋ ಕಡೆ ಎಲ್ಲಿ ದೈಹಿಕ ಆರೋಗ್ಯ ಇರುತ್ತೋ ಅಲ್ಲಿ ಮಾನಸಿಕ ಆರೋಗ್ಯನೂ ಕೂಡ ಅಚ್ಚುಕಟ್ಟಾಗಿರುತ್ತೆ. ಮಸ್ತಿಷ್ಕ ನಿವಾಸ ಹೋತಾ ಹೈ ಅಂದರೆ ಮಸ್ತಿಷ್ಕ ಅಂದರೆ ಮೆದುಳು. ಒಳ್ಳೆಯ ಮೆದುಳಿನ ನಿವಾಸ ಇರುತ್ತೆ ಅಂತ ಹೇಳ್ತಾರೆ. ಅತಃ ತನ್ ಮನ್ ದೋನೋं को ಸ್ವಾಸ್ಥ್ಯ ಬನಾನೆ ಕೆ ಲಿಯೆ ಖೇಲ್ನಾ ಅತ್ಯಂತ ಅವಶ್ಯಕ ಹೈ. ಅದರಿಂದ ನಾವು ಆಟವನ್ನು ಆಡೋದ್ರಿಂದ ತನ್ ಮತ್ತು ಮನ್ ನಾವು ಆರೋಗ್ಯವಾಗಿರಬೇಕು ಅಂದರೆ ದೇಹನೂ ಆರೋಗ್ಯವಾಗಿ ಇಟ್ಕೊಂಡಿರಬೇಕು ಮತ್ತು ಮನಸ್ಸನ್ನು ಕೂಡ ಜೋಪಾನವಾಗಿ ಇಟ್ಕೊಂಡ್ರೆ ನಾವು ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ಬೋದು ಅಂತ ಹೇಳ್ತಾರೆ. ತನ್ ಮನ್ ದೋನೋ ಕೋ ಸ್ವಾಸ್ಥ್ಯ ಬನಾನೆ ಕೆ ಲಿಯೆ. ನಾವು ದೇಹ ಮತ್ತು ಮನಸ್ಸು ಎರಡನ್ನೂ ಸ್ವಸ್ಥವಾಗಿ ಇಟ್ಕೋಬೇಕು ಅಂದರೆ ಅದು ಆಟಗಳು ಅತ್ಯಂತ ಅವಶ್ಯಕ ಅಂತ. ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಇದರಲ್ಲಿ खेलों की दुनिया कैसी है, व्यक्तिगत खेलों को उदाहरण दीजिए ಅಂತ ಕೊಡ್ಬೋದು. ಅಥವಾ खेलों के प्रकार लिखते हुए कुछ उदाहरण दीजिए ಅಂತ ಕೇಳ್ತಾರೆ. ಎಲ್ಲ ಆಟಗಳನ್ನು ಕೂಡ ನೀವು ಉದಾಹರಣೆ ಸಹಿತ ವಿವರಿಸ್ಕೊಂಡು ಬರಬೇಕು. ವ್ಯಕ್ತಿಗತ ಖೇಲ್, ಸಾಮೂಹಿಕ ಖೇಲ್, ವೈಯಕ್ತಿಕ ಖೇಲ್ ಮತ್ತು ಘರೇಲು ಖೇಲ್, ಬಾಹರಿ ಖೇಲ್ ಅದನ್ನೆಲ್ಲ ಒಂದೊಂದೇ ಬರೆದು ಅದಕ್ಕೆ ಉದಾಹರಣೆಯನ್ನು ಕೊಟ್ಕೊಂಡು ಬರಬೇಕು. ಶಾರೀರಿಕ ಖೇಲ್, ಮಾನಸಿಕ ಖೇಲ್ ಈ ರೀತಿ. ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಥ್ಯಾಂಕ್ ಯು.